ಸರ್ ನೀವು ಹೇಳ್ದಾಗೆ ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೀನಿ ಸರ್. ಸೆಟ್ಲ್ ಮಾಡಿಬಿಡ್ರಿ. ಕೊಡ್ತೀನಿ ತಡ್ಕಳಯ್ಯ. ನೀನು ಇಷ್ಟೆಲ್ಲ ಮಾಡಿರೋದು ದುಡ್ಡುಗೋಸ್ಕರ ಅಂತ ನನಗೆ ಗೊತ್ತಿಲ್ವೇ? ಸ್ವಲ್ಪ ಅರ್ಜೆಂಟ್ ಇತ್ತು ಸರ್ ಅದಕ್ಕೆ. ತಗೋ. ಹಾಂ ಥ್ಯಾಂಕ್ ಯು ಸರ್. ಯೋ ಇಲ್ಲೆಲ್ಲ ಓಪನ್ ಮಾಡಬೇಡ ಕಣಯ್ಯ. ಸುತ್ತಮುತ್ತ CC ಕ್ಯಾಮ್ರಾಗಳು ಇರ್ತವೆ. ಆಮೇಲೆ ಇದೆಲ್ಲ ನಕಲಿ ನೋಟ್ ಅಲ್ಲ ಕಣಯ್ಯ, ಎಲ್ಲ ಅಸ್ಲಿನೇ. ಹೊಸಿ ನನ್ನ ಮೇಲೆ ನಂಬಿಕೆ ಇಟ್ಕಳಯ್ಯ. ನಿಮ್ಮ ಮೇಲೆ ಅನುಮಾನ ಪಡೋಕ್ಕಾಗುತ್ತಾ ಸರ್? ಅಸಲಿ ಅಂತ ಗೊತ್ತು. ಅದು ಏನಂದರೆ ಯಾರಿಗೂ ಅನುಮಾನ ಬರ್ತಿರೋಕೆ ಮಾಡಿಕೊಟ್ಟಿದ್ದೀನಲ್ಲ ಸರ್ ಕೆಲಸನ. ಅದಕ್ಕೆ ನನ್ನ ಪರ್ಫಾರ್ಮೆನ್ಸ್ಗೆ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಏನಾದ್ರು ಸೇರಿಸ್ಕೊಡ್ಬೋದಾ? ನೋಡಯ್ಯ, ನಿನಗೆ ದುಡ್ಡು ಬೇಕಾದರೆ ನನ್ನ ಹತ್ರ ಕೇಳಿ ಇಸ್ಕೊ. ಅದಕ್ಕಿಂತ ಮುಂಚೆ ನಿಮ್ಮ ತಂಗಿ ಮತ್ತೆ ನಮ್ಮ ಮನೆಗೆ ವಾಪಸ್ ಬರೋಲ್ಲ ಅನ್ನೋ ಗ್ಯಾರಂಟಿ ನನಗೆ ಆಗ್ಬೇಕು. ಸರ್ ನಿಮಗೆ ಡೌಟೇ ಬೇಡ ಸರ್, ಅವಳು ಖಂಡಿತ ಬರಲ್ಲ. ಇದರಲ್ಲಿ ಎಷ್ಟಿದೆ ಸರ್? 15 ಲಕ್ಷ ಆಯ್ತು ಕಣಯ್ಯ. 15 ಸರ್? ಮಿಕ್ಕಿದ್ದೆಲ್ಲ ಕೊಡ್ತೀನಿ. ಹೊಸಿ ತಡ್ಕಳಯ್ಯ, ಹೊಸಿ ದಿನ ಕಳೀಲಿ. ಆಯಿತು ಸರ್. ಅಲ್ಲ, ನಮ್ಮ ಸಂಬಂಧ ಇಷ್ಟಕ್ಕೆ ಮುಗ್ದೋಯ್ತಾ? ದುಡ್ಡು ಅಂತ ಸಾಯ್ಬೇಡ ಕಣಯ್ಯ. ಸಂಬಂಧನ ಉಳಿಸ್ಕೊ, ಮುಂದಕ್ಕೆ ಬೇಕಾಯ್ತದೆ. ಆಯಿತು ಸರ್, ಉಳಿಸ್ಕೊತೀನಿ ಸರ್. ಸರ್ ನಂದು ಸೈಟ್ ವಿಷಯ ಕ್ಲಿಯರ್ ಮಾಡಿಕೊಡಿ ಸರ್. ರಾಮ, ಹೇಳ್ತೀನಿ ಕಣಯ್ಯ, ಹೇಳ್ತೀನಿ. ಯಾಕೆ ಇಷ್ಟೊಂದು ಆತರ ಪಡ್ತಾ ಇದೆಯಾ? ಈಗ ತಾನೇ ಒಂದು ಕೆಲಸ ಆಗದೆ, ಅದು ನಾನು ಮಾಡ್ಕೊಡ್ತೀನಿ ನೋಡು. ಫಸ್ಟು ನಾನು ರಿಜಿಸ್ಟರ್ ಆಫೀಸ್ಗೆ ಫೋನ್ ಮಾಡಬೇಕು. ಆ ಲೇಔಟ್ ಓನರ್ನ ನಾನು ಕರೆಸ್ಬೇಕು. ಅವ್ರ ಹತ್ರ ನಾನು ಮಾತಾಡಬೇಕು. ಅದನ್ನೆಲ್ಲ ನಾನು ನೋಡ್ಕೊತೀನಿ. ಮೊದಲು ನಿಂದೇನೋ ದುಡ್ಡಿನ ಪ್ರಾಬ್ಲಮ್ ಐತೆ ಅಂತ ಹೇಳ್ದಲ್ಲ, ಅದನ್ನೆಲ್ಲ ಸಾಲ್ವ್ ಮಾಡ್ಕೊ ಹೋಗಿ. ಆಯಿತು ಸರ್, ಹಾಗೆ ಮಾಡ್ತೀನಿ ಸರ್. ನೋಡಿ, ಸೈಟ್ ನಾನು ಮಾಡಿಕೊಡ್ತಿದ್ದೆ. ನಾನು ಮಾಡ್ಕೊಡ್ತೀನಿ, ನಡಿಯಪ್ಪ. ಸರ್ ಸ್ವಲ್ಪ ಮುಂದೆ ಬಿಟ್ಬಿಡಿ ಸರ್ ನಾನು. ಯಾಕಯ್ಯ? ಅಲ್ಲ, ದುಡ್ಡು ಸ್ವಲ್ಪ ಏನಯ್ಯ ನಿನ್ನ ಕರ್ಮ? ನಿಮ್ಮ ಕೆಲಸ ನಾನು ನಡಿಯಪ್ಪ, ಆತಾಗೆ ನನ್ನ ಕರ್ಮ ಆತಿಗೆ.